Exercise 11.1 first question. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, find the area of a sector of a circle with radius 6 cm, its angle of sector is 60 degree. ಓಕೆ, ಇಲ್ಲಿ ಏನ್ ಕೊಟ್ಟಿದ್ದಾರೆ, ರೇಡಿಯಸ್ ಬಂದ್ಬಿಟ್ಟು ಎಷ್ಟು ಕೊಟ್ಟಿದ್ದಾರೆ, ರೇಡಿಯಸ್ ಬಂದ್ಬಿಟ್ಟು 6 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಆಮೇಲೆ ಆಂಗಲ್ ಆಫ್ ಸೆಕ್ಟರ್ ಕೊಟ್ಟಿದ್ದಾರೆ ಎಷ್ಟು, 60 ಡಿಗ್ರಿ. ಆಂಗಲ್ ಆಫ್ ಸೆಕ್ಟರ್ ಅಂದ್ರೆ ನಥಿಂಗ್, ಥೀಟಾ ವ್ಯಾಲ್ಯೂ ಕೊಟ್ಟಿದ್ದಾರೆ ಎಷ್ಟು, 60 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಈಗ ನಾವೇನ್ ಫೈಂಡ್ ಮಾಡ್ಬೇಕು, ಏರಿಯಾ ಆಫ್ ಸೆಕ್ಟರ್ ಫೈಂಡ್ ಮಾಡ್ಬೇಕು. ಓಕೆನಾ, ಈಗ ನಾವೇನ್ ಮಾಡೋಣ, ಈಗ ಒಂದು ಸರ್ಕಲ್ ತಗೊಂತೀನಿ ಸೊ ದಟ್ ನಿಮ್ಗೆ ನೀಟ್ ಆಗಿ ಅದರಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೋದು. ಓಕೆನಾ, ಈಗ ನೀವು ನೋಡಿದ್ರೆ ಇದನ್ನ ಸೆಂಟರ್ ಅನ್ಕೊಳ್ಳೋಣ. ಓಕೆ, ಈಗ ನಾವೇನ್ ಅನ್ಕೋಣ, ಇದೇ ಸೆಕ್ಟರ್ ಅಂತ ಅನ್ಕೋಣ. ಓಕೆ, ಇವ್ರ ಮಧ್ಯ ಆಂಗಲ್ ಎಷ್ಟು ಕೊಟ್ಟಿದ್ದಾನೆ, 60 ಡಿಗ್ರಿ ಅಂತ ಕೊಟ್ಟಿದ್ದಾನೆ. ಈಗ ರೇಡಿಯಸ್ ಏನ್ ಕೊಟ್ಟಿದ್ದಾನೆ, 6 ಸೆಂಟಿಮೀಟರ್ ಕೊಟ್ಟಿದ್ದಾನೆ. ಓಕೆ, ರೇಡಿಯಸ್ ಬಂದು 6 ಸೆಂಟಿಮೀಟರ್. ಈಗ ನೀವು ನೋಡಿದ್ರೆ ಏನ್ ಕಂಡುಹಿಡಬೇಕು, ಏರಿಯಾ ಆಫ್ ಸೆಕ್ಟರ್ ಫೈಂಡ್ ಔಟ್ ಮಾಡಬೇಕು. ಸೊ ನಮಗೆ ಏರಿಯಾ ಆಫ್ ಸೆಕ್ಟರ್ ಫಾರ್ಮುಲಾ ಗೊತ್ತು, ಏರಿಯಾ ಆಫ್ ಸೆಕ್ಟರ್ ಇಸ್ ಈಕ್ವಲ್ ಟು ಥೀಟಾ ಬೈ 360 ಇಂಟು ಪೈ ಆರ್ ಸ್ಕ್ವೇರ್. ಈಗ ಥೀಟಾ ವ್ಯಾಲ್ಯೂ ಏನು, 60 ಡಿವೈಡೆಡ್ ಬೈ 360. ಓಕೆ, ಪೈ ವ್ಯಾಲ್ಯೂ ಏನು, 22/7. ರೇಡಿಯಸ್ ಏನು, 6 ಇಂಟು 6. ಓಕೆ, ಈಗ ನೀವು ಕ್ಯಾನ್ಸಲ್ ಮಾಡಿದ್ರೆ 1 0 1 0 ಕ್ಯಾನ್ಸಲ್ ಆಯ್ತು. 6 1 6 6 ಈ 6 ಕ್ಯಾನ್ಸಲ್ ಆಯ್ತು. ಇನ್ನು ಉಳಿದಿದೇನು, 22/7 ಇಂಟು 6 ಉಳಿತು. ಓಕೆ, ಈಗ ಮಲ್ಟಿಪ್ಲೈ ಮಾಡಿದ್ರೆ 6 2 12. ಓಕೆ, 1 ಕ್ಯಾರಿ, 6 2 12 ಪ್ಲಸ್ 1 13 ಆಯ್ತು. 132/7 ಆಯ್ತು. ಓಕೆ, ಈಗ ನೀವೇನ್ ಮಾಡ್ಬೋದು, ಇದನ್ನ ಡಿವೈಡ್ ಮಾಡ್ಬೋದು. ಓಕೆ, ನಾನು ಇಲ್ಲಿ ರಫ್ ಕಾಲಮ್ ತಗೊಂಡು ಡಿವೈಡ್ ಮಾಡ್ತೀನಿ. 132 ಡಿವೈಡ್ ಬೈ 7. ಓಕೆ, ನೀವು ಡಿವೈಡ್ ಮಾಡಿದ್ರೆ 7 1 7 ಎಷ್ಟು ಉಳಿತು, 6 ಉಳಿತು, 2 ಬಂತು. ಓಕೆ, ಈಗ ನೀವು ನೋಡಿದ್ರೆ 7 8 56 ಆಗುತ್ತೆ. ಎಷ್ಟು ಉಳಿಯುತ್ತೆ, 12 6 ಹೋದ್ರೆ 6 ಉಳಿಯುತ್ತೆ. ಓಕೆ, ಸೊ ನೀವು ಇಂಡೈರೆಕ್ಟ್ ಆಗಿ ಏನ್ ಬರಿಬಹುದು ಅಂದ್ರೆ, ರಿಮೈಂಡರ್ 0 ಬರಲ್ಲ. ಇದು Q, ಇದು R, ಇದು T. ಓಕೆ, ನೀವೇನ್ ಮಾಡ್ಬೇಕು, ಇದನ್ನ QR/D ನಲ್ಲಿ ಬರೆದ್ರೆ, ಓಕೆ, ಕೋಶೆಂಟ್ ಬರಿಬೇಕು. ಕೋಶೆಂಟ್ ಬಂದ್ 18, ರಿಮೈಂಡರ್ ಬಂದೇನು 6, ಡಿವೈಸರ್ ಬಂದ್ಬಿಟ್ಟು 7. ಓಕೆ, 18 6/7 ಅಂತ ಬರಿಬಹುದು. 18 6/7. ಓಕೆ, ಇಲ್ಲಿ ಸೆಂಟಿಮೀಟರ್ ಕೊಟ್ಟಿರೋದ್ರಿಂದ ನಾವೇನ್ ಬರಿಬೇಕು, ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರಿಬೇಕು. ಯಾಕಂದ್ರೆ ಏರಿಯಾ ಬಂದಿದೆ ಅಂದ್ರೆ ನಾವೇನ್ ಬರಿಬೇಕು, ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರಿಬೇಕು. ಸೊ ಆನ್ಸರ್ ಏನು, 18 6/7. ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕು ಮತ್ತೆ ಆಮೇಲೆ ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ. ಓಕೆ, ನೀವು ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ನಿಮಗೆ ಏನಾದ್ರೂ ಡೌಟ್ ಇದ್ರೆ 1 to 1 ಮೆಸೇಜ್ ಮಾಡ್ಬಿಟ್ಟು ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ, ಲೈಕ್ ನಿಮ್ಗೆ ಏನಾದ್ರೂ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋ ಅಪ್ಡೇಟು, ಇಲ್ಲ ನೋಟ್ಸ್ ಕೊಟ್ರ ಅಪ್ಡೇಟು ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿ.